ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹಿರಿತನಕ್ಕೆ ಭಾರತೀಯ ಜನತಾ ಪಕ್ಷ ಮಣೆ ಹಾಕಿಲ್ಲ ಅನ್ನುವ ಒಂದು ಚರ್ಚೆ ಈಗ ಇಂಬು ಪಡೆದುಕೊಳ್ತಾ ಇದೆ. ರೀಸನ್ ಮೈಟ್ ಬಿ ಎನಿಥಿಂಗ್. ಅವರು ತುಂಬ ಸಖ್ಯದಲ್ಲೇ ಇರಬಹುದು JDS ಮತ್ತು BJP, ಆದರೆ ಇಬ್ಬರು ಲೆಕ್ಕಾಚಾರವನ್ನೇ ಹಾಕ್ತಾ ಇರ್ಬೋದು. ಆದರೆ ವಾಟ್ ಈಸ್ ದ ಮ್ಯಾಟರ್, ವಾಟ್ ಈಸ್ ದ ನ್ಯೂಸ್? ಎಚ್.ಡಿ. ದೇವೇಗೌಡರ ಒಂದು ಹಿರಿತನಕ್ಕೆ ಮಣೆ ಹಾಕಿಲ್ಲ, ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡಬಹುದಾಗಿತ್ತು ಅನ್ನುವ ಯೋಚನೆಯನ್ನು ಅನ್ನುವ ಆ ಒಂದು ನಿರ್ಧಾರವನ್ನು ಈಗ ರಾಜಕೀಯ ಎಳೆಯನ್ನಾಗಿರಿಸಿಕೊಂಡು ರಾಜಕಾರಣ ಮಾಡೋದು ಕೂಡ ಸುಳ್ಳಲ್ಲ. ಗೌಡ್ರನ್ನ ಮೇಲ್ಮನೆಗೆ ಕಳಿಸದೆ BJP ಅಪಮಾನ ಮಾಡಿದೆ ಅನ್ನುವ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಆ ಒಂದು ಕಾರ್ಡ್ನ ಪ್ಲೇ ಮಾಡುವಂಥದ್ದು ನಡೆಯುತ್ತೆ. ಇದು ಮಾಜಿ ಪ್ರಧಾನಿಗೆ ಮಾಡಿದ ಅಪಮಾನ ಅನ್ನುವ ಕೂಗಿಗೆ ಮತ್ತಷ್ಟು ಇಂಬು ಕೊಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಗೌಡ್ರ ವಿರುದ್ಧ ಗರಂ ಆಗಿದ್ದಾರೆ, BJP ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದ್ದಾರೆ. ಅಂದರೆ ಗೌಡರ ಪರವಾಗಿಲ್ಲ ಅನ್ನೋದಕ್ಕೆ, ಎಚ್.ಡಿ. ದೇವೇಗೌಡರ ಹಿರಿತನಕ್ಕೆ ಭಾರತೀಯ ಜನತಾ ಪಕ್ಷ ಮಣೆ ಹಾಕಿಲ್ಲ ಅನ್ನುವ ಕಾರಣಕ್ಕೆ ಗೌಡರನ್ನ ಮೇಲ್ಮನೆಗೆ ಕಳಿಸದೆ BJP ಅಪಮಾನ ಮಾಡಿದ್ದಾರೆ ಅನ್ನುವ ಶರ ಬರಿತಾ ಇದ್ದಾರೆ ಅವರ ಅಭಿಮಾನಿಗಳು. ಇದು ಮಾಜಿ ಪ್ರಧಾನಿಗೆ ಮಾಡಿದಂಥ ಅಪಮಾನ ಅನ್ನುವ ಒಂದು ಮಾತು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇದು ಕರ್ನಾಟಕಕ್ಕೆ BJP ಮಾಡಿದ ಅಪಮಾನ ಅನ್ನುವ ಒಂದು ಪೋರ್ಟ್ರೇ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಅಂದರೆ ಗೌಡ್ರು ಅಂತ ಹೇಳಿದ್ರೆ ಇಲ್ಲಿ ಎಚ್.ಡಿ. ದೇವೇಗೌಡರು ಅಂತ ಅಷ್ಟೇ ಅಲ್ಲ, ಗೌಡ್ರ ಸಮುದಾಯ ಇಲ್ಲಿ ಗರಂ ಆಗಿದೆ. ನೋಡಿ, ಇದು ಬ್ಲಡ್ ಇಸ್ ಥಿಕ್ಕರ್ ದ್ಯಾನ್ ದ ವಾಟರ್ ಅಂತ ಕರೀತಾರೆ. ಅಂದರೆ ನಮ್ಮವ್ರಿ ಆ ಅಸ್ಮಿತೆ ಇದೆಯಲ್ಲ, ಅದು ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ನೆಲ, ಜಲ, ಭಾಷೆ ಅನ್ನುವಾಗ ಅಸ್ಮಿತೆ ಬೇರೆ. ಆದರೆ ಈ ಜಾತಿ ಅನ್ನುವ ಅಸ್ಮಿತೆ ಅಂತ ಕರೀತಾರಲ್ಲ, ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಅಸ್ಮಿತೆ ಅಂತ ಹೇಳಕ್ಕೆ ಬರಲ್ಲ. ಆದರೂ ಅಸ್ಮಿತೆ ಅಂತ ಹೇಳಿದ್ರೆ ನಮಗೆ ಏನು ಒಂದು ಹೆಮ್ಮೆಯ ವಿಚಾರ ಆಗಿರುತ್ತೆ. ಇದು ಹೆಮ್ಮೆಯ ವಿಚಾರ ಅಂತ ಅಲ್ಲ. ಯಾವುದು? ಓನ್ಲಿ ಬಿಕಾಸ್ ಆಫ್ ಕಾಸ್ಟ್ ಕ್ಯಾಲ್ಕುಲೇಷನ್. ಆ ವಿಚಾರದಲ್ಲಿ ಹೆಮ್ಮೆ ಅಂತ ಹೇಳೋಕ್ಕಾಗಲ್ಲ, ಅಸ್ಮಿತೆ ಅಂತ ಹೇಳೋಕ್ಕಾಗಲ್ಲ. ಅವರೊಬ್ಬ ನಮ್ಮ ದೇಶದ ಪ್ರಧಾನಿ, ನಮ್ಮ ರಾಜ್ಯದಿಂದ ಪ್ರಧಾನಿ ಆದಂಥ ಏಕೈಕ ವ್ಯಕ್ತಿತ್ವ. ಹೌದು, ಹ್ಯಾಟ್ಸ್ ಆಫ್. ಅದಕ್ಕೆ ನಾವು ಗೌರವ ಸಲ್ಲಿಸ್ತೀವಿ. ಯಾವ ಪಕ್ಷದವರಾಗಿರಲಿ, ಎಚ್.ಡಿ. ದೇವೇಗೌಡರನ್ನ ಪಕ್ಷಾತೀತವಾಗಿ ಅವ್ರಿಗೆ ಗೌರವ ಕೊಡೋದುಂಟು. ಹೀಗಿರುವಾಗ ರಾಜಕೀಯ ಲೆಕ್ಕಾಚಾರದಲ್ಲಿ ಅವ್ರಿಗೆ ಏನು ಅಲ್ಲಿ ಪ್ಲಸ್ಸು ಮೈನಸ್ಸು ಸ್ಟ್ರಾಟಜಿಗಳಿಗೆ ಅಲ್ಲಿ ಎಡರು ತೊಡರುಗಳಾಗಿದ್ದಾವೋ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಅವ್ರದ್ದೇನು ಲೆಕ್ಕಾಚಾರ ಇರುತ್ತೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದರೆ, ಸದ್ಯದ ರಾಜಕಾರಣದಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡ್ರು ಒಂದು ಹೆಚ್ಚು ಒಂದು ಕಮ್ಮಿ. ನೀವೇನಾದರೂ ನಿರ್ಧಾರ ತೆಗೆದುಕೊಳ್ಳಿ, ಅದಕ್ಕೊಂದು ಕೌಂಟ್ರ್ ಕೊಡೋಕ್ಕೆ ಮತ್ತಷ್ಟು ಅಂಶಗಳು ರೆಡಿ ಆಗಿಬಿಟ್ಟಿರ್ತವೆ, ಸೃಷ್ಟಿಯಾಗಿಬಿಟ್ಟಿರ್ತವೆ. ಅಂಥ ಒಂದು ರಾಜಕಾರಣದಲ್ಲಿ ನಾವೆಲ್ಲ ಇದ್ದೀವಿ. ಹೌದಾ? ನೀವು ಏನಾದ್ರು ಮಾಡಿ, ಎಚ್.ಡಿ. ದೇವೇಗೌಡರಿಗೆ ಟಿಕೆಟ್ ಕೊಡಲಿ, ಅದಕ್ಕೊಂದು ರೀತಿಯಾದಂಥ ವಿರುದ್ಧವಾದಂಥ ಅಲೆ ಕೂಡ ಬರೋದಿರುತ್ತೆ. ಎಚ್.ಡಿ. ದೇವೇಗೌಡರಿಗೆ ನೀವು ಟಿಕೆಟ್ ಕೊಡ್ರಿ, ಕೊಡದೇ ಹೋದರೂ ಕೂಡ ಅದಕ್ಕೊಂದು ವಿರುದ್ಧವಾದಂಥ ಅಲೆ ಬರುತ್ತೆ. ಎಸ್, ಈಗ ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಸುದ್ದಿ. 2019ರಲ್ಲಿ ಎಚ್.ಡಿ. ದೇವೇಗೌಡರನ್ನ ಸೋಲಿಸಿದ್ದು ಭಾರತೀಯ ಜನತಾ ಪಕ್ಷ. ಐ ರಿಪೀಟ್, ಸೋತ ಗೌಡ್ರನ್ನ ರಾಜ್ಯಸಭೆಗೆ ಕಳಿಸಿದ್ದು ಕಾಂಗ್ರೆಸ್. ದಿಸ್ ಇಸ್ ಪಾಲಿಟಿಕ್ಸ್. ಮಾಜಿ ಪ್ರಧಾನಿ ಅಂತ ಗೌರವಿಸಿದ್ದು ಸೋನಿಯಾ ಗಾಂಧಿ. ಆದರೆ ಬದಲಾದ ಕಾಲಘಟ್ಟದಲ್ಲಿ BJP JDS ಸಖ್ಯವನ್ನು ಬೆಳೆಸಿರೋದ್ರಿಂದ, ಮೈತ್ರಿ ಮಾಡಿಕೊಂಡಿರೋದ್ರಿಂದ, ದೇವೇಗೌಡರ ಬೆಂಬಲದಿಂದ ರಾಜ್ಯದಲ್ಲಿ ಲೋಕಸಮರವನ್ನು ಗೆದ್ದಿತು ಭಾರತೀಯ ಜನತಾ ಪಕ್ಷ. ಆದರೆ ಇದೀಗ ಅಂಥ ಗೌಡ್ರನ್ನೇ ಭಾರತೀಯ ಜನತಾ ಪಕ್ಷ ಕಡೆಗಣಿಸ್ತಾ ಅನ್ನುವ ಒಂದು ಪೋರ್ಟ್ರೇ ಮಾಡಲಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಕ್ಕಲಿಗರು ನಿಗಿ ಕೆಂಡ ಕಾರ್ತಿದಾರಂತೆ. ಹಾಗಾಗಿ ರಾಜ್ಯ BJP ಸ್ವಲ್ಪ ಶಾಕ್ ಆಗಿದೆ ಅಂತ, ತಂಡ ಹೊಡೆದಿದೆಯಂತೆ. ಓಕೆ, ಇತಿಹಾಸದಲ್ಲಿ ಎಲ್ಲವೂ ಕೂಡ ಇದೆ, ಪ್ಲಸ್ಸು ಮೈನಸ್ಸು. ಅವ್ರು ಇವ್ರನ್ನ ಸೋಲಿಸಿರ್ತಾರೆ, ಇವ್ರು ಅವ್ರನ್ನ ಸೋಲಿಸಿರ್ತಾರೆ, ಇವ್ರು ಅವ್ರನ್ನ ಗೆಲ್ಸಿರ್ತಾರೆ, ಅವ್ರು ಇವ್ರನ್ನ ಗೆಲ್ಸಿರ್ತಾರೆ. ಆ ಪಾಸ್ಟಿಗೆ ಎಷ್ಟರ ಮಟ್ಟಿಗೆ ಮಹತ್ವ ಕೊಡಬೇಕು? ಭಾಷಣದಲ್ಲಿ ಓಟ್ಗಳನ್ನು ಸೆಳೀಲಿಕ್ಕೆ ಎಲ್ಲ ಪಾಸ್ಟ್ಗಳನ್ನು ಎಲ್ಲರೂ ಗಮನಿಸ್ತಾರೆ, ಎಲ್ಲರೂ ಕೂಡ ಅದನ್ನು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಮುಂಚೆ ಹಿಂಗಿತ್ತು, ಈಗ ಹೆಂಗಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಹೇಗೆ ಬಿಂಬಿಸಲಾಗ್ತಾ ಇದೆ, ಗೌಡ್ರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಕಾರ್ಡ್, ಪೊಲಿಟಿಕಲ್ ಕಾರ್ಡ್. ಯಾಕಂತ ಹೇಳಿದ್ರೆ ಜನರಿಗೆ ಅವ್ರದ್ದೇ ಆದಂಥ ಇಮೋಷನ್ಸ್ ಇರುತ್ತೆ, ಭಾವನೆಗಳಿರುತ್ತವೆ. ಆ ಭಾವನೆಗಳ ಆಧಾರದ ಮೇಲೇ ಸಂವಿಧಾನ ಕರೆಕ್ಟು, ಸಂವಿಧಾನದ ಆಶಯ, ಪ್ರಜಾಪ್ರಭುತ್ವ ಅದು ನಿಯಮ, ಅದು ಬೇರೆ. ಆದರೆ ಎಮೋಷ್ನಲ್ ಆಗಿ ಇರುವಾಗ
ರಾಜ್ಯ ಅಂತ ಬಂದಾಗ, ದೇಶ ಅಂತ ಬಂದಾಗ, ನಮ್ಮವರು ಅಂತ ಬಂದಾಗ, ಅವರ ಹಿರಿಮೆ, ಮುತ್ಸದ್ದಿ, ನಾಯಕರು ಅಂತ ಬಂದಾಗ ಈ ನಾವು ಸಂವಿಧಾನ ಆಶಯ ಅದನ್ನು ತರಂಗಿಲ್ಲ. ನಮ್ಮ ನಾಯಕರಿಗೆ ಹೆಂಗ್ರಿ ಇವರು ಮೋಸ ಮಾಡ್ತಾರೆ, ನಮ್ಮ ನಾಯಕರನ್ನ ಹೆಂಗ್ರಿ ಇವ್ರು ಕಡೆಗಣಿಸ್ತಾರೆ, ಆ ಅಭಿಮಾನ, ಸ್ವಾಭಿಮಾನ ಅದು ಇಲ್ಲಿ ಕೆಲಸ ಮಾಡುತ್ತೆ. ಅದು ಇಲ್ಲಿ ಅಸ್ಮಿತೆಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ ಒಂದು ಮೋಹ ಇಲ್ಲಿ ವರ್ಕ್ ಆಗುತ್ತೆ. ಎಲ್ಲ ರಾಜಕಾರಣಿಗಳು ಮಾಡೋದು ಅದನ್ನೇ. ಮತ್ತು ಜನರ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವ ಟೈಮಲ್ಲಿ ಏನು ನಾವು ಯಾವ ಕಾರ್ಡನ್ನ ಪ್ಲೇ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಂಥ ನಮ್ಮ ರಾಜಕೀಯ ಚಾಣಾಕ್ಷರು ಇಲ್ಲಿ ಎಲ್ಲ ಪಕ್ಷದವರು ಅದನ್ನು ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಸ್, ಈಗ ಮತ್ತೊಂದು ಸುದ್ದಿ. ಓಕೆ, ಈಗಾಗಲೇ 3 ವರ್ಷ, ಮೇ 20ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸಿ 3 ವರ್ಷ ಆಯಿತು. ಇನ್ನು ಉಳಿದಿರುವಂಥ 2 ವರ್ಷದಲ್ಲಿ ಇನ್ನೂ ಕೆಲಸ ಮಾಡೋಷ್ಟು ಬಹಳಷ್ಟಿದೆ, ಮಾಡಬೇಕಾಗಿದ್ದು ಇದ್ದೇ ಇದೆ, ಯಾವಾಗಲೂ ಇರುತ್ತೆ. ಈಗಲೇ 2028ಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಣಕಹಳೆ ಊದ್ತಾ ಇದ್ದಾರಾ? ಹೀಗೊಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಕಾರಣ ದಿಸ್ ಇಸ್ ದ ನ್ಯೂಸ್. ಅದಕ್ಕೆ ಕಾರಣ ಈ ಸುದ್ದಿ. 2028ಕ್ಕೆ ಟಾರ್ಗೆಟ್ 2028 ಏನೋ ನಂಬರ್ಸ್ ಇದೆ, ನೋಡ್ತಾ ಇದ್ದೀರಿ, 60, 10, 140. 2028ರ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ತಯಾರಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮತವಿಭಜನೆ ಚಿಂತೆ, ಹೀಗಾಗಿ NDA ಮೈತ್ರಿ ಉಳಿಯುತ್ತಾ ಅನ್ನೋ ಪ್ರಶ್ನೆ ಗರಿಗೆದರ್ತಾ ಇದೆ. ಮಾಜಿ ಸಚಿವ ಚಲುವರಾಯಸ್ವಾಮಿ ಮಾತು ಸತ್ಯವಾಗುತ್ತಾ? 2024ರ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತಾ ಜೆಡಿಎಸ್ ಬಿಜೆಪಿ ಮೈತ್ರಿ? ದೇವೇಗೌಡರಿಗೆ ಒಂದ್ ಕಡೆ ಟಿಕೆಟ್ ಮಿಸ್ ಆಗುತ್ತೆ, ಇನ್ನೊಂದು ಕಡೆ ಇಲ್ಲಿ ಒಕ್ಕಲಿಗರ ಮತವಿಭಜನೆ ಆಗುವ ಒಂದಿಷ್ಟು ಆತಂಕ ಎದುರಾಗುತ್ತೆ. ಇನ್ನು ನಿಮ್ಗಳ ಜೊತೆ ಒಕ್ಕಲಿಗ ಓಟೇ ಬಂದಿಲ್ಲ ಅಂತ ಹೇಳಿದ್ರೆ ನಾವ್ಯಾಕ್ರಿ ನಿಮ್ಮ ಜೊತೆಗಿರಬೇಕು ಅಂತ ಭಾರತೀಯ ಜನತಾ ಪಕ್ಷ ಏನಾದರೂ ಚಿಂತನೆ ನಡೆಸುತ್ತಾ, ಏನಾದರೂ ಲೆಕ್ಕಾಚಾರ ಹಾಕುತ್ತಾ? ಹೀಗೊಂದು ಪ್ರಶ್ನೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ರಾಜಕಾರಣದಲ್ಲಿ ಯಾವ ಪ್ರಶ್ನೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಎಸ್, ದಿಸ್ ಇಸ್ ದ ಫಾರ್ಮುಲಾ. ಎಷ್ಟು ಸೀಟ್ಗಳನ್ನ ತೆಗೆದುಕೊಳ್ಬೇಕು, ನಿಜ ರೀ, ಪ್ರತಿಯೊಂದನ್ನು ಕೂಡ. ಈಗ ನಾವು ಹೆಂಗ್ರಿ ಈ ಸುದ್ದಿ ಜನ ನೋಡ್ತಾರ ಅನ್ನೋ ಆಧಾರದ ಮೇಲೆ ಸುದ್ದಿ ಪ್ರಸಾರ ಮಾಡ್ತೀವಿ ಅಲ್ವಾ? ಹಾಗಾಗಿ ಅವರು ಕೂಡ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ನಮ್ಗೆ ಓಟ್ಸ್ ಬರ್ತಾವ, ಜನರ ಮನಸ್ಸಿನಲ್ಲಿ ನಾವು ಬೇರೂರ್ತೀವ. ಸದ್ಯಕ್ಕೆ ಇಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಕ್ಕಲಿಗ ಸಮುದಾಯದಿಂದ ಅವರು ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಮೆರಿಲಿಕ್ಕೆ ಅಧಿಕಾರದಲ್ಲಿದ್ದಾರೆ. ಒಕ್ಕಲಿಗ ಸಮುದಾಯದವರು ಖುಷಿ ಆಗ್ತಾರೆ, ನಮ್ಮವರಿಗೆ ಮುಖ್ಯಮಂತ್ರಿ ಆದರು ಅಂಥೇಳಿ. ಹಿಂಗಿರುವಾಗ JDS ಎಲ್ಲೋ ಮೂಲೆ ಗುಂಪು ಆಗ್ಬಿಡುತ್ತಾ? ಮೂಲೆ ಗುಂಪು ಆಗುತ್ತೆ ಅಂತೇನು ನಾವು ಶರ ಬರಿತಾ ಇಲ್ಲ, ಇಲ್ಲಿ ಕನ್ಕ್ಲೂಷನ್ ಕೊಡ್ತಾ ಇಲ್ಲ. ಎಲ್ಲ ಪಾಸಿಬಿಲಿಟೀಸ್ನ ಲೆಕ್ಕಾಚಾರಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದರೆ ದಟ್ ಈಸ್ ದ ಪೊಲಿಟಿಕಲ್ ಫಾರ್ಮುಲಾ ಅಲ್ವೇ? ಹಿಂಗಿರುವಾಗ ಅದರಲ್ಲೂ ಗಾಯದ ಮೇಲೆ ಉಪ್ಸವರಿದ್ರು ಅನ್ನೋ ಥರ HD ದೇವೇಗೌಡರಿಗೆ ಇಲ್ಲಿ ಟಿಕೆಟ್ ನಿರಾಕರಿಸಿದ್ರು ಅನ್ನುವ ವಿಚಾರವನ್ನು ದೊಡ್ಡದಾಗಿ ಭೂತ ಕನ್ನಡಿಯಲ್ಲಿ ನೋಡಿ, ಬೃಹದಾಕಾರವಾಗಿ ನೋಡಿ, ಅದನ್ನು ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ ಕಾರ್ಡ್ನ ಪ್ಲೇ ಮಾಡ್ಬೋದು ಅನ್ನೋದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಓಕೆ, HD ದೇವೇಗೌಡರಿಗೆ ಟಿಕೆಟ್ ನೀಡಲು BJP ನಿರಾಕರಿಸಿದೆ. ಆಯಿತು ಬಿಟ್ರಪ್ಪ, ಆಯಿತು. ನೆಕ್ಸ್ಟ್, BJP JDS ನಿರ್ಧಾರಕ್ಕೆ ಖರ್ಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. BJP JDSನವರು ಯಾರಿಗೆ ಟಿಕೆಟ್ ಕೊಟ್ರೇನೋ ಬಿಟ್ರೇನೋ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೂತನ ಗೃಹ ಸಚಿವ ಮೈತ್ರಿ ಸ್ಟ್ರಾಂಗ್ ಆಗುತ್ತೋ ವೀಕ್ ಆಗುತ್ತೋ ಗೊತ್ತಿಲ್ಲ. IT, ED, CBI ಇಲ್ಲ ಅಂದರೆ JDSಗಿಂತ BJPನೇ ವೀಕ್ ಆಗುತ್ತೆ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈಗ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಈಗ ಗೃಹ ಸಚಿವರು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಕೌಂಟ್ರ್ ಕೊಡೋದ್ರಲ್ಲಿ ಬಹಳ ನಿಷ್ಣಾತರು. ಅಂದರೆ ಹಂಗೆ ಬಾಂಬ್ ಹಾಕ್ದಂಗೆ ಮಾತಾಡ್ಬಿಡ್ತಾರೆ. ಅವ್ರಿಗಿರುವಂಥ ಒಂದು ಲೇಪನ ಅದು. ಅವ್ರು ಯಾವುದನ್ನು ತುಂಬ ಸಾಫ್ಟಾಗೆಲ್ಲ ಹೇಳ್ತಾರೆ ಅಂತಿಲ್ಲ. ಅವ್ರು ಹೇಳಿದ್ದು ಯಾವುದು ಸುದ್ದಿ ಆಗಲ್ಲ ಅಂತ ಹೇಳೋಕೆ ಬರಲ್ಲ. ಅವ್ರಿಗೆ ಏನು ಮಾತಾಡಿದ್ರು ಕೂಡ ಸುದ್ದಿ ಆಗುತ್ತೆ. ಅದನ್ನು ಹೇಳ್ಬೋದು ಮಾಧ್ಯಮದವ್ರು ಹೈಲೈಟ್ ಮಾಡ್ತಾರೆ ಅಂತ. ಸುಮ್ಮನೆ ಯಾಕ್ರಿ ಮಾಧ್ಯಮದವ್ರು ಹೈಲೈಟ್ ಮಾಡ್ತಾರೆ ಅಲ್ವಾ?
ಎಸ್, ದಟ್ ಇಸ್ ಸೆಕೆಂಡ್ರಿ. ಈಗ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಈಗ ಗೃಹ ಸಚಿವರು ಬೇರೆ ಆಗಿದ್ದಾರೆ. ಒಂದು ಅವರು ಗೃಹ ಸಚಿವರು ಆಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಒಂದು ಏನೋ ನೆನಪಾಗುತ್ತೆ, ಓ ಇವರು ಬಿ ಜೆ ಪಿನ RSSನ ಇನ್ನು ಹೆಂಗೆ ಸದೆ ಬಡಿತಾರೆ ನೋಡಿ ಅವ್ರ ಹೇಳಿಕೆ ಮೂಲಕ ಅನ್ನೋ ಒಂದು ಆಲೋಚನೆ ಬರುತ್ತೆ. ಕಾನೂನು ರೀತಿಯಾಗೇ ಎಲ್ಲರೂ ಕೆಲಸ ಮಾಡಬೇಕು, ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ, ಅದು ಬೇರೆ. ಆದರೆ ಅವರ ಮಾತು ಎಷ್ಟು ಖಡಕ್ ಆಗಿರುತ್ತೆ. ಹಾಗಿರುವಾಗ JDSಗಿಂತ BJP ಕೂಡ ವೀಕ್ ಆಗಿಬಿಡುತ್ತೆ. ಈ IT ED CBI ಇಲ್ಲ ಅಂತ ಹೇಳಿದರೆ ಅದರ ಲೆಕ್ಕಾಚಾರವೇ ಬೇರೆ ಅನ್ನೋದನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಏನಿರುತ್ತೆ ನೋಡ್ರಿ, ಅಧಿಕಾರದಲ್ಲಿದ್ದವರು ಈಗ ಇದನ್ನೆಲ್ಲ ಏನು EDನ CBIನ IT ಅದನ್ನೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಅವರು ಹೇಳ್ತಾ ಇರೋ ಒಂದು ವಾದ ಯಾವಾಗಲೂ ಹಾಗೆ ಇರುತ್ತೆ. ಯಾರೇ ಕೂಡ ಸೆಂಟ್ರಲಲ್ಲಿ ಯಾರು ಅಧಿಕಾರದಲ್ಲಿರ್ತಾರೋ ಅವರ ಕಪಿಮುಷ್ಟಿಯಲ್ಲಿ ಇರ್ತವೆ. ಅದು ಯಾರಾದರೂ ಆಗಿರ್ಬೋದು. ಇಂಡಿಪೆಂಡೆಂಟ್ ಬಾಡೀಸ್ ಅಂತ ಇದ್ದರೂ ಕೂಡ IT ED CBI ಅದು ಕೇಂದ್ರ ಸರ್ಕಾರದವ್ರು ಹೆಂಗೆ ಹೇಳ್ತಾರೆ ಕೇಳ್ತೀವಿ ಅಂತ ಯಾರಾದರೂ ಅಷ್ಟೇ, ಅದು UPA ಗೌರ್ಮೆಂಟ್ ಇರಲಿ NDA ಇರಲಿ, ಹಾಗೊಂದು ಆರೋಪ ಯಾವಾಗಲೂ ಇದೆ. ಓಕೆ, ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರಂತೆ, ಬನ್ನಿ ಗಮನಿಸೋಣ. BJP ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ನಮಗೇನು ಸಂಬಂಧ. ಆದರೆ ಒಂದು ಮಾತ್ರ ಅರ್ಥ ಆಗ್ಬೋದು, BJP JDS ಅವರ ಮೈತ್ರಿ ಸ್ಟ್ರಾಂಗ್ ವಿಕೆಟ್ ಮೇಲೆ ಇಲ್ಲ. Sir, there is a crucial meeting of India Alliance in Delhi, but your own partner Aam Aadmi Party and DMK are not participating in it. CPIM also has some objections during the election campaign. Whatever it is, when it comes to fighting communal forces and the current dispensation on certain constitutional matters, we are all one. Whether it is AAP, whether it is DMK, whether it is Congress, whether it is TMC. You have seen what has happened in Bihar, West Bengal, you have seen what has happened in Tamil Nadu. Yes, there might be certain differences, but nothing is bigger than the constitution, nothing is bigger than the stability for the country. So JDS BJP ಮೈತ್ರಿ ಡೇ ಬೈ ಡೇ ವೀಕ್ ಆಗ್ತಿದೆ ಅಂತಾನೆ ಅನ್ಸಲ್ವಾ ಸರ್? ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವರೇ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರಿಗೆ ಜನರ ಮನಸ್ಸು ಗೆಲ್ಲಬೇಕಂತ ನಮ್ಮದಿದೆ ಅಷ್ಟೇ. ಅವ್ರ ಮೈತ್ರಿ ತೊಗೊಂಡು ನಮಗೇನು ಮಾಡೋದಿದೆ? ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಲಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ BJP IT ED CBI ಇರಲಿಲ್ಲ ಅಂದರೆ JDSಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. BJP ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು